ಮುಡ್ಗಡೆ ಮುರಿದೋಯ್ತಲ್ಲಪ್ಪ. ನಂಬರ್ ಪ್ಲೇಟ್ ಕೂಡ ಬೆಂಡ್ ಆಗಿದೆ. ಆಲ್ಮೋಸ್ಟ್ ಅರ್ಧ ಇಂಡಿಯಾ ಸುತ್ತಾಡ್ಕೊಂಡು ಬಂದಿದ್ದೀನಿ, ಎಲ್ಲೂ ಒಂದು ಸಣ್ಣ ಸ್ಕ್ರ್ಯಾಚ್ ಸಮೇತ ಆಗಿರಲಿಲ್ಲ. ಬಡ್ಡಿ ಮಗಂದು ನಮ್ಮ ಊರಲ್ಲೇ ಆಗಬೇಕು ಅಂತಲೇ ಬರ್ದಿತ್ತೇನಪ್ಪ. ಛ, ನನ್ನ ಸ್ಪೀಡ್ ಅಬ್ಸರ್ವ್ ಮಾಡಿದರೆ ನಾನೇನು ಹೆವಿ ಸ್ಪೀಡಲ್ಲಿ ಇರಲಿಲ್ಲ, 20 ಕಿಲೋಮೀಟ್ರಲ್ಲಿ ಇದ್ದೆ ಅಷ್ಟೇ. ಸುಮ್ಮನೆ ನೀಟಾಗಿ ಹೋಗ್ತಾ ಇದ್ದವನು ಸಡನ್ನಾಗಿ ಬ್ರೇಕ್ ಹಾಕ್ಬಿಟ್ಟ. ಅದು ಎಂಥ ಜಾಗದಲ್ಲಿ ಬ್ರೇಕ್ ಆಗ್ತಾ ಅಂತ ಹೇಳಿದ್ರೆ, ನಾನು ನಿಲ್ಸಿದ ಜಾಗದಲ್ಲಿ ಕೆಳಗಡೆ ಬರೀ ಮರಳು, ಬ್ರೇಕ್ ಹಿಡಿದ ಮೇಲೆ ಉಜ್ಕೊಂಡು ಒಳಗಡೆ ಹೋಗಿರೋದು. ಜನಗಳು ಅದು ತಲೆಯಲ್ಲಿ ಏನು ಹಿಡ್ಕೊಂಡು ಗಾಡಿ ಓಡಿಸ್ತಾರೋ ರೋಡಲ್ಲಿ. ಹೌದು, ನೀವು ಅದು ಏನೇ ಎಕ್ಸ್ಪರ್ಟ್ ರೈಡರ್ ಆಗಿರಿ, ಏನೇ ಎಕ್ಸ್ಪರ್ಟ್ ಡ್ರೈವರ್ ಆಗಿರಿ, ಪರ್ಟಿಕ್ಯುಲರ್ ಚಿಕ್ಕಮಗಳೂರು ಒಳಗಡೆ ನಿಮ್ದು ಆ್ಯಕ್ಚುಲ್ ಡ್ರೈವಿಂಗ್ ಟೆಸ್ಟ್ ಆಗುತ್ತೆ. ನೀವೇನು DL ಮಾಡಿಸ್ಬೇಕಾದ್ರೆ ಗ್ರೌಂಡಲ್ಲಿ 8 ಹೊಡೆದು ಬರ್ತೀರಲ್ಲ, ಅಷ್ಟು ಮಾಡಿದರೆ ನೀವು ಡ್ರೈವಿಂಗ್ ಬಂದ್ಬಿಡ್ತು ಅಂತಲ್ಲ. ಅದಾದಮೇಲೆ ಬಂದು ಚಿಕ್ಕಮಗಳೂರು ಒಳಗಡೆ ಗಾಡಿ ಓಡಿಸಿ. ಇಲ್ಲಿ ಜನಗಳು ನಿಮಗೆ 8 9 10 11 ಎಲ್ಲ ಓಡಿಸ್ಬಿಡ್ತಾರೆ. ಒಂದು ವೇಳೆ ನೀವೇನಾದ್ರು ಹೊಸದಾಗಿ ಏನಾದ್ರು ಗಾಡಿ ತೊಗೊಂಡಿದ್ದಾದರೆ, ಅಯ್ಯೋ ನನಗೆ ಗಾಡಿ ಬೇಕಿತ್ತ ಅಂತ ಅನ್ನಿಸ್ಬಿಡ್ತಾರೆ. ಬೆಳಗ್ಗೆ ಹಿಂಗೆ ಆಗ್ಬಿಡ್ತಲ್ಲ, ಬ್ಯಾಡ್ ಲಕ್ಕೆ ಸರಿ ಇಲ್ಲ ಅತ್ಲಾಗೆ.